ಇವತ್ತು ಹಾಸನಲ್ಲಿ ಬೆನಕ ಫಾಸ್ಟ್ ಫುಡ್ಡಿಗೆ ಮಸಾಲೆ ರೊಟ್ಟಿ ತಿನ್ನಕ್ಕೆ ಬಂದಿದ್ದು. ಇವ್ರ ಹತ್ರ ಅಕ್ಕಿ ರೊಟ್ಟಿನೂ ಸಿಗುತ್ತೆ ಮತ್ತು ರಾಗಿ ರೊಟ್ಟಿನೂ ಕೂಡ ಸಿಗುತ್ತೆ. ಸೊ 2 ಚಟ್ನಿ ಕೊಟ್ಟಿದ್ದಾರೆ, ಜೊತೆಗೆ ಬೆಣ್ಣೆನೂ ಕೂಡ ಕೊಟ್ಟಿದ್ದಾರೆ. ಖಾರ ಚಟ್ನಿ ಜೊತೆ ಬೆಣ್ಣೆ ತಿಂತಾ ಇದ್ರೆ ಹೇಗಿದೆ? ಸಖತ್ತಾಗಿದೆಯಾ? ನಿಮ್ಗೆ ಹೆಂಗಿದೆ ಟೇಸ್ಟು? ಸೂಪರ್. ಅರ್ಧ ಮುಗಿಸೇ ಆಗೈತಿ ಇವರು. ಈ ಚಟ್ನಿ ಟೇಸ್ಟ್ ಮಾಡ್ತೀನಿ ತಾಳು. ಇದು ಯಾವ ರೋಡು? ಸ್ಟೇಡಿಯಂ ಹಿಂದಿನ ರೋಡು, 36ನೇ ಸ್ಟಾಲು. ಹೇಗಿದೆ ಚಟ್ನಿ? ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹೌದಾ? ಇದು ಚೆನ್ನಾಗಿದೆ. ಸೊ ಇಲ್ಲಿ ಒಂದ್ ಮೂರ್ ಅನ್ಲೇಬೇಕು. ಇಲ್ಲಿ ಮಸಾಲೆ ರೊಟ್ಟಿ ಎಲ್ಲ ಚಟ್ನಿ ಇತ್ತಿನ ನೋಡು, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಅವ್ನು ಹೇಳಿದ ಕರೆಕ್ಟು, 2 ರೊಟ್ಟಿ ಬೇಕು. ಸಖತ್ತಾಗಿದೆ. ನೀವೇನಾದ್ರು ಹಾಸನ್ಗೆ ಬಂದಾಗ ಸ್ಟೇಡಿಯಂ ಹಿಂದ್ಗಡೆ ರೋಡು, ಇಲ್ಲೇ ಫುಡ್ ಸ್ಟಾಲ್ ಎಲ್ಲ ಕಾಣಿಸ್ತಿದೆಯಲ್ಲ, ಇಲ್ಲಿ 36ನೇ ಸ್ಟಾಲು ಬೆನಕ ಫಾಸ್ಟ್ ಫುಡ್ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲೆ ಚೆನ್ನು ಸೌಂಡ್ ಬರುತ್ತೆ. ಇವ್ರ ಹತ್ರ ರೊಟ್ಟಿ ಅಲ್ಲ, ಇನ್ನೂ ಬೇರೆ ಬೇರೆ ಫುಡ್ ಕೂಡ ಸಿಗುತ್ತೆ. ಚಿತ್ರಾನ್ನ, ಪಲಾವು, ಮಸಾಲೆ ದೋಸೆ, ಮಲ್ಲಿಗೆ ಇಡ್ಲಿ ಎಲ್ಲನೂ ಕೂಡ ಸಿಗ್ತಾ ಇದೆ. ನೋಡಿ, ರಾಗಿ ರೊಟ್ಟಿನ ಲೈವಾಗಿ ಬೇಯಿಸ್ತಿದ್ದಾರೆ ಇವಾಗ. ಆ ಕಡೆ ನೋಡಿ ಅಂಕಲು ಖಾರ ಚಟ್ನಿ ಇವಾಗ ತುಪ್ಪ ಬೆಣ್ಣೆ ಹಾಕ್ಕೊಡ್ತಾರೆ ಇವಾಗ. ನೋಡಿ ಹೆಂಗೆ ಊದ್ತಿದೆ ರಾಗಿ ರೊಟ್ಟಿ, ಸಖತ್ತಾಗಿದೆ. ಅಲ್ಲಿ ಹಾಕ್ಕೊಟ್ರು ಒಬ್ರಿಗೆ. ನೋಡಿ ಹಾಸನಿಗೆ ಬಂದಾಗ ಈ ಸ್ಟಾಲಿಗೆ ಬರೋದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಣ್ಣ? 15 ವರ್ಷದಿಂದ ಮಾಡ್ತಿದ್ದಾರೆ. ಟೇಸ್ಟ್ನ ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕುಡಿಯೋಣ.